ಹೇ ಯು ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ ತುಂಬ ದಿನ ಅಂದರೆ ತುಂಬ ಮನಸ್ಸೇ ಆಗೋಗ್ಬಿಟ್ಟಿದೆ ಅಂದ್ಕೊಳ್ಳಿ. ಪ್ರಾಬಬ್ಲಿ 7 to 8 ಮಂತ್ಸ್ ಅಲ್ಲ, ಒನ್ ಇಯರೇ ಆಗಿರಬೇಕು ಮುಖ್ಯ ವಿಷಯಕ್ಕೆ ಬರಲ್ಲ. ದ್ಯಾಟ್ ನಾನು ಫೋಟೋ ಶೂಟ್ ಮಾಡಿಸಿ, ಅಂದರೆ ಸಿಂಗಲ್, ಅಂದರೆ ನಾನು ಒಬ್ಬಳದೇ ಪೋರ್ಟ್ರೇಟ್ ಫೋಟೋ ಶೂಟ್ ಮಾಡಿಸಿ. ಬಿಕಾಸ್ ನನಗೆ ಏನೋ ನನ್ನ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಫೋಟೋಗ್ರಾಫರು, ಬಟ್ ಇಟ್ಸ್ ಬೀನ್ ಇಯರ್ ದಟ್ ನಾನೇನು ಫೋಟೋ ಶೂಟ್ ಮಾಡಿಸಿಲ್ಲ. ಇವತ್ತು ಅವ್ರು ಬೇಡ ಅಂತ ನಾನು ಇವತ್ತೊಂದು ಬೇರೆ ಫೋಟೋಗ್ರಾಫರ್ ಹತ್ರ ಬಂದಿದ್ದೀನಿ. ಫೋಟೋ ಅಂದ್ಬಿಟ್ಟು ಇವರು. ಸೊ ಇಷ್ಟು ದಿವಸ ನನ್ನ ಬಾಯ್ ಫ್ರೆಂಡ್ ಹತ್ರ ಫೋಟೋ ಶೂಟ್ ಮಾಡಿಸ್ತಾ ಇದ್ದೆ. ಇವಾಗ ಇವ್ರು ಬಂದ್ಬಿಟ್ಟು ನನ್ನ ಹಸ್ಬೆಂಡು, ಅವ್ರ ಹತ್ರ ಫೋಟೋ ಶೂಟ್ ಮಾಡ್ಸಕ್ಕೆ ಬಂದಿದ್ದೀನಿ. ಹೇಗೆ ಅನಿಸ್ತಾ ಇದೆ ನಿಮ್ಮ ವೈಫ್ದು ಫೋಟೋಸ್ ತೆಗಿಯೋಕ್ಕೆ? ಹಲೋ. Always feels happy to work with my wife. To work with your wife, that's great. So 5:30 ಆಗೋ ಅಂದ್ರೆ ಹಿಂಗೆ ಹೇಳ್ಬೇಕು ಅಂತ ಇವಳು ಹೇಳ್ಕೊಟ್ಟಿದ್ದು. ಆ ಥರ ಏನಿಲ್ಲ ಗೈಸ್, ಆ ಥರ ಎಲ್ಲ ಏನು ಹೇಳ್ಕೊಡಲ್ಲ. ಏನು ನಾನು ಹೇಳ್ಕೊಟ್ಟಿದ್ದೆಲ್ಲ ಇವ್ರು ಹೇಳೋದು ಇಲ್ಲ. ಸೊ ಗೊತ್ತಲ್ವ, ವೈಫ್ದು ಫೋಟೋಸ್ ತೆಗಿಬೇಕು ಅಂದರೆ ಸ್ವಲ್ಪ ಇಗ್ನೋರೆನ್ಸ್, ಆಮೇಲೆ ಲೇಸಿನೆಸ್ ಎಲ್ಲ ಇರುತ್ತೆ. ನಾನು ಹೇಳ್ತಾ ಇದ್ದೆ ಬೇಗ ಹೋಗೋಣ. ಸೊ ಲೇಟ್ ಮಾಡಿದ್ರು, ಸನ್ಸೆಟ್ ಆಗ್ತಾ ಇದೆ. 5:30 ಚೆನ್ನಾಗಿರೋ ಲೊಕೇಶನಿಗೆ ಬಂದಿದ್ದೀವಿ. ಇವಾಗ ಸಖತ್ತು ಬಾಂಬ್ ಆಗಿರೋ ಫೋಟೋಸ್ ತೆಗೆಸ್ಕೋಬೇಕು. ಫೈನಲಿ ಐ ಆಮ್ ರೆಡಿ ಟು ಪೋಸ್. ಲೆಟ್ಸ್ ಡೂ ದಿಸ್. ಈ ಥರ ಹಸ್ಬೆಂಡ್ ಜೊತೆ ಫೋಟೋಸ್ ತೆಗೆಸ್ಕೊಂಡ್ರೆ ಈ ಥರ ನಾವೆಲ್ಲ ಒಂದು ಇವ್ರಿಗೆ ಸೇವೆಗಳನ್ನ ಮಾಡಬೇಕಾಗಿ ಬರುತ್ತೆ. ಇವಾಗ ಇನ್ನೊಂದು ನನಗೆ ನ್ಯೂಸ್ ಬಂತು. ಇವಳೇನು ಬ್ಲಾ ಮಾತಾಡ್ತಾನೆ ಇದ್ದಾಳೆ ಅಂತ ಅನ್ಕೋಬಿಡಿ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು ನನಗೆ ಭರತ್ ಅವರಿಂದ. ಅದೇನಪ್ಪ ಅಂದರೆ, ನಾನು ಭರತ್ ಅವ್ರಿಗೆ ಆ್ಯಸ್ ಅ ಬರ್ಡೇ ಗಿಫ್ಟು ಗಿಂಬಲ್ ಕೊಡಿಸಿದ್ದೆ. ಅದನ್ನು ಇವತ್ತು ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದು ಫಸ್ಟ್ ನನ್ನ ಫೋಟೋಸ್ ತೆಗಿಯೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ವೆರಿ ಗ್ರೇಟ್. ತೋರಿಸ್ತೀನಿ ಬನ್ನಿ. ಫೈನಲಿ ಶೂಟ್ ಮುಗೀತು. ಇವಾಗ ಮನೆಗೆ ಹೋಗಬೇಕು. ಸಖತ್ತಾಗಿ ಬಂದಿದೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.